ನಾನು ಕೊಪ್ಪಳದಿಂದ ಶರಣಪ್ಪ ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಮಳೆ ಬಂತು, ಚೆನ್ನಾಗಿ ಬೆಳೆ ಬಂತು ಅನ್ನೋದು ಒಂದು ಕಡೆ ಆಗಿದ್ದರೆ, ಈ ಬಾರಿ ಅತ್ಯಧಿಕ ಮಳೆಯಾಗಿ ರೈತ ಸಂಕಷ್ಟಕ್ಕೆ ಎದುರಿಸ್ತಾನೆ. ಅಳೆದುಳಿದ ಬೆಳೆಯನ್ನು ಮಾರುಕಟ್ಟೆಗೆ ತಂದರೆ ಮಾರುಕಟ್ಟೆಯಲ್ಲಿ ತೀರಾ ದರ ಇಳಿಕೆಯಾಗಿ ರೈತ ಮತ್ತಷ್ಟು ಸಂಕಷ್ಟಕ್ಕೆ ದೂಡುವಂಥ ಸ್ಥಿತಿ ಬಂದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಪೂರ್ವ ಮಳೆ ಅತ್ಯಧಿಕ ಆಯಿತು. ಆ ಕಾರಣಕ್ಕಾಗಿ ಈ ಬಾರಿ ಏನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಮೆಕ್ಕೆಜೋಳ ಪ್ರದೇಶ 1,65,000 ಹೆಕ್ಟೇರ್ ಪ್ರದೇಶ ಆಯಿತು. ಅಂದರೆ ಇರುವಂಥ 3 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ರೈತರು ಈ ಬಾರಿ ಮೆಕ್ಕೆಜೋಳವನ್ನು ಬೆಳೆದರು. ಆಗಾಗ ಆಗಿರುವಂಥ ಮಳೆಗೆ ಈಗ ಬೆಳೆ ಅಳಿತು. ಆದರೆ ಪ್ರದೇಶ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಈ ಬಾರಿ ಅತ್ಯಧಿಕ ಏನು ಮಾರುಕಟ್ಟೆಗೆ ಮೆಕ್ಕೆಜೋಳ ಬಂದಿದೆ. ಈಗಾಗಲೇ ಬಂದಿರುವಂಥ ಮಕ್ಕಳಿಗೆ ಸುಮಾರು 2.25 ಲಕ್ಷ ಕ್ವಿಂಟಾಲ್ ಈಗಾಗಲೇ ಕೊಪ್ಪಳ ಮಾರುಕಟ್ಟೆಗೆ ಮೆಕ್ಕೆಜೋಳ ಬಂದಿದೆ. ಆದರೆ ಆರಂಭದಲ್ಲಿ ಈ ಮೆಕ್ಕೆಜೋಳ ಸುಮಾರು 2,300 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇದ್ದಿದ್ದು ಈಗ 1,700-1,650ಕ್ಕೆ ಕುಸಿದಿದೆ. ಕಳೆದ ವರ್ಷ ಇದೇ ಮೆಕ್ಕೆಜೋಳ ಇಲ್ಲಿ 2,900 ಅಂದರೆ 1,900 ರೂಪಾಯಿಗೆ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿತ್ತು. ಆ ಕಾರಣಕ್ಕಾಗಿ ಈ ಬಾರಿ ರೈತರು ಉತ್ತಮ ಮಳೆಯಾಗುತ್ತೆ ಅನ್ನುವಂಥ ಭರವಸೆಯಿಂದ ರೈತರು ಹೆಚ್ಚು ಬಿತ್ತನೆ ಮಾಡಿದರು. ಆದರೆ ರೈತನ ಬೆಳೆ ಬಂದಾಗ ತೀರಾ ಕುಸಿತವಾಗಿರುವುದು ಈಗ ರೈತ ಸಂಕಷ್ಟವಾಗಿದ್ದಾನೆ. ಈಗಿರುವಂಥ ದರಕ್ಕೆ ಮಾರಾಟ ಮಾಡಿದರೆ ರೈತ ಲಾಭಕ್ಕಿಂತ ಹೆಚ್ಚು ನಷ್ಟ ಅನುಭವಿಸ್ತಾರೆ. ಯಾಕಂತೇಳಿ ಪ್ರತಿ ಎಕರೆಗೂ 30,000-40,000 ರೂಪಾಯಿ ಖರ್ಚು ಮಾಡಿರುವಂಥ ಒಬ್ಬ ರೈತ ಈಗ ಆ ಬಂದಿರುವಂಥ ಬೆಳೆಗೆ ಮಾರುಕಟ್ಟೆಯಲ್ಲಿ ಹೋದಾಗ ಅದು ಅಷ್ಟೇ ಹಣ ಬರದೇ ಇರುವಂಥ ಕಾರಣಕ್ಕಾಗಿ ಸಾಲಗಾರ ಆಗ್ತೀನಿ, ಅದಕ್ಕೆ ನೀವು ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭಿಸಿ ಅನ್ನುವಂಥ ಒತ್ತಡವನ್ನು ಮಾಡ್ತಾಯಿದ್ದೀನಿ. ಪ್ಯಾಕೆಟ್ ಓದಿದ್ವಲ್ಲ ರೀ, 2,100 ಓದಿವಿ, 1,800 ಓದಿವಿ ರೀ. ಅಲ್ಲಿಂದ ಹೀರೆ ಗೊಬ್ಬರದ್ದು ರೇಟು ಜಾಸ್ತಿ ರೀ, 600 ರೂಪಾಯಿ ಹೀರೆ ಗೊಬ್ಬರ ಬೆಳೆ ಅದು ರೇಟು ಜಾಸ್ತಿ ರೀ. ನಾವು ಮಳೆ ವಿಪರೀತ ಕಾಡಿ ನಮ್ಮ ಬೆಳೆನೂ ಕಡಿಮೆ ಆಗೈತೆ ರೀ, ಬೆಳೆನೂ ಬಂದಿಲ್ಲ ಅಷ್ಟು. ಇಲ್ಲಿ ಮಾರ್ಕೆಟಿಗೆ ಬಂದಂದ್ರೆ ಇಲ್ಲಿ 1,700 ಹಿಂಗೆ 1,600 1,800 ಮೆಕ್ಕೆಜೋಳ ಕೇಳ್ತಾರೆ. ಭಾಳ ಲಾಸ್ ಆಗೈತೆ ರೀ. ನಮ್ಗೆ ಒಂದು ಎಕರೆಗೆ ನಮ್ಮದು 40,000-45,000 ರೂಪಾಯಿ ಖರ್ಚು ಬರ್ತೈತೆ ರೀ. ಎಲ್ಲ ಟ್ಯಾಕ್ಟ್ರಿ ಹೊಡೆದದ್ದು, ಉಪ್ಪು ಬೀಜ ಆಳಿಂದು ಎಲ್ಲ ಸೇರಿ ಆಗತ್ತೆ ರೀ. ಸರ್ಕಾರ ಮತ್ತು 2,400 ರೂಪಾಯಿ ಘೋಷಣೆ ಮಾಡ್ಯಾರ, ಅದೇನು ಚೆನ್ನಾಗೈತೆ ಹೇಳ್ತಾರೆ ಸರ. 2,400 ಅಂತಾರೆ ಸರ. ನಮಗೆ ಇಲ್ಲಿ ಬೆಳೆ ನಮ್ಮ ಸರಿಯಾಗಿ ಸಿಗ್ತಾ ಇಲ್ಲ. ಈ ವರ್ಷ ಮೆಕ್ಕೆಜೋಳದ ರೇಟ್ ಎಲ್ಲ ತುಂಬ ಕಮ್ಮಿ ಆಗಿದೆ ಸರ್. 1,800, 1,600, 1,700, 1,900 ಲಾಸ್ಟ್ ಅಂತಾರೆ. ನಾವು ರೈತರು ಬೀಜ ಗೊಬ್ಬರ ತೊಗೊಂಡು ಹೋಗೋದು 1,800, 2,000 ರೂಪಾಯಿ ಕೊಟ್ಟು ಬೀಜ ಗೊಬ್ಬರ ತೊಗೊಂಡು ಹೋಗ್ತೀವಿ. ಈ ವರ್ಷದಿಂದ ಹಿರೇ ಗೊಬ್ಬರ 600-700 ರೂಪಾಯಿ ಪ್ಯಾಕೆಟು. ಲೈನ್ ಹಚ್ಚಿ ನಿಂತರೂ ಹಿರೇ ಗೊಬ್ಬರ ಸಿಗೋದಿಲ್ಲ. ಹಂಗಾಗಿ ರೈತರು ಎಲ್ಲ ನಾವು ಗೊಬ್ಬರ ಹಾಕ್ಬೇಕು, ಬೀಜ ಹಾಕ್ಬೇಕು, ರೂಟ್ ರೋಡ್ಸ್ ಎಲ್ಲ ಮಾಡಿದ ಖರ್ಚು 2,400 ರೂಪಾಯಿ ಖರೀದಿ ಕೇಂದ್ರ ಇಲ್ಲ ಆಗಿಲ್ಲ ರೀ. ಸರ್ಕಾರದ್ದು ಆಗ್ಬೇಕ್ರಿ. ಅದ ಅವ್ರು ಸರ್ಕಾರ ಮಾಡ್ತಂದ್ರೆ 2,400 ರೂಪಾಯಿ ಅಂದಿದ್ದು 1,800-1,900 ತೊಗೊಳಕ್ ಕುಂತಾರೆ. ಎಲ್ಲ ರೈತರಿಗೆ ಲಾಸ್ ಇದೆ. ಕೊಪ್ಪಳ ಮಾರುಕಟ್ಟೆಗೆ ಈ ವರ್ಷ ಅತಿ ಜಾಸ್ತಿ ಅರವಲ್ಸ್ ಬಂದೈತೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಕಂಪ್ಯಾರಿಸಮ್ ಮಾಡಿದರೆ ದುಪ್ಪಟ್ಟು ಮೆಕ್ಕೆಜೋಳ ಬಂದೈತಿ. ಆದರೆ ತೇವಾಂಶ ಕಡಿಮೆ ಇದ್ದರೂ ಸಹಿತ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಘೋಷಣೆ ಮಾಡ್ಯಾರ ಅಷ್ಟೇ, ಅದು ಅಧಿಕೃತವಾಗಿ ಜಾರಿಯಲ್ಲಿ ಇಲ್ಲ. ರೈತರು ಏನಿರ್ತೈತೆ ಅಂದ್ರೆ ಭಾಳ ಸಂಕಷ್ಟದೊಳಗಿರ್ತಾರೆ. ಅವತ್ತಿನ ದಿನ ಏನು ಅವ್ರದ್ದೇನು ಮಾಲ್ ಬರ್ತೈತಿ, ಅವತ್ತಿನ ದಿನ ಅವತ್ತು ಮಾರಿ ಹೋಗಿಬಿಡ್ತಾರೆ. ಗಣನೀಯವಾಗಿ ಒಂದು ವಾರದಾಗ 200 ರೂಪಾಯಿ ರೇಟ್ ಕಡಿಮೆ ಆಗೈತಿ. ಬೆಂಬಲ ಬೆಲೆಯಲ್ಲಿ ಬಿತ್ತೋದಕ್ಕಿಂತ ಮೊದಲಿಗಿನ 2,400 ರೂಪಾಯಿ ಘೋಷಣೆ ಮಾಡಿತ್ತು. ಘೋಷಣೆ ಮಾತ್ರ, ರೈತರಿಗೆ ಇದರಿಂದ ಯಾವುದೇ ರೀತಿಯಿಂದ ಪರಿಹಾರ ಸಿಕ್ಕಿಲ್ಲ. ಆದಷ್ಟು ತ್ವರಿತಗತಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದರೆ ರೈತರಿಗೆ ಸ್ವಲ್ಪ ಅನುಕೂಲ. ಇವತ್ತಿನ ಮಾರುಕಟ್ಟೆಯಲ್ಲಿ ಗೊಬ್ಬರ ಬೀಜ ಇವೆಲ್ಲ ಇದನ್ನು ನೋಡಿದ್ರೆ ಭಾಳ ಕ್ಷೀಣ ಸರ್. ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗ್ಬೋದಂತ ನನ್ನ ಅನಿಸಿಕೆ ಸರ್. ಈಗಾಗಲೇ ಕೇಂದ್ರ ಸರ್ಕಾರ 2,400 ರೂಪಾಯಿಲಿ ಪ್ರತಿ ಕ್ವಿಂಟಲ್ಗೆ ಉತ್ತಮವಾದ ಮೆಕ್ಕೆಜೋಳವನ್ನು ಖರೀದಿಸಬೇಕು ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಈಗ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು.
ಆದರೆ ಇಲ್ಲಿವರೆಗೂ ಆರಂಭ ಆಗಿಲ್ಲ. ಈಗಾಗಲೇ ಅಕ್ಟೋಬರ್ನ ತಿಂಗಳಲ್ಲಿ ಈಗಾಗಲೇ ಭಾರೀ ಪ್ರಮಾಣದಲ್ಲಿ ಮೆಕ್ಕೆಜೋಳ ಮಾರುಕಟ್ಟೆಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ರೈತ ಒಂದಿಷ್ಟು ಸಾಲ ಸೂಲ ಮಾಡಿ ಬೆಳೆದಿರುವಂಥ ಇದಕ್ಕೆ ಈಗ ಮಾರುಕಟ್ಟೆಯ ಕುಸಿತವಾದಾಗ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು. ಆದರೆ ಈ ಬೆಂಬಲ ಬೆಲೆ ಇಲ್ಲದೆ ಕಾರಣಕ್ಕಾಗಿ ರೈತ ಈಗ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಈಗ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರ ಈ ಕುರಿತು ಈಗಾಗಲೇ ನಾವು KMFಗೆ ಅಂದರೆ ಕಳೆದ ವರ್ಷ KMFನಿಂದ ಖರೀದಿ ಮಾಡಿದ್ರು, ಏನು ಕರ್ನಾಟಕ ಮಿಲ್ಕ್ ಫೆಡರೇಷನಿಂದ. ಈ ಬಾರಿಯೂ ಅವರಿಗೆ ಪತ್ರ ಬರೆದು ಅವರಿಂದ ಉತ್ತರ ಬರಬೇಕು ಮತ್ತು ಸಹಕಾರ ಇಲಾಖೆಗೂ ನಾವು ಪತ್ರ ಬರೆದು ಅದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ. ಸರ್ಕಾರದಿಂದ ಬಂದರೆ ಬೇಗನೆ ಆರಂಭಿಸ್ತೀವಿ ಅನ್ನುವಂಥ ಮಾತು. ಈಗಾಗಲೇ ನಾನು KMF ಮೂಲಕ ಖರೀದಿ ಮಾಡುವುದಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇನೆ. ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಸರ್ಕಾರದ ಕಾರ್ಯದರ್ಶಿಗಳು ಸಹಕಾರ ಇಲಾಖೆ ಅವ್ರ ಗಮನಕ್ಕೆ ಕೂಡ ತಂದಿದ್ದೇನೆ. ಅದು ಪ್ರೊಸೆಸ್ಸಲ್ಲಿದೆ. ಆದರೆ ಸಕಾಲಕ್ಕೆ ಬೇಕಾಗಿರುವಂಥ ಖರೀದಿ ಕೇಂದ್ರ ಇಲ್ಲದೆ ಕಾರಣಕ್ಕಾಗಿ ಇವತ್ತು ರೈತ ಸಂಕಷ್ಟ ಆಗ್ತಾನೆ. ಮತ್ತು ಇನ್ನೊಂದು ತಿಂಗಳಲ್ಲಿ ಸಂಪೂರ್ಣವಾಗಿ ರೈತ ತನ್ನಲ್ಲಿರುವಂಥ ಮೆಕ್ಕೆಜೋಳವನ್ನು ಮಾರಾಟ ಮಾಡಿದ ನಂತರ ಮೆಕ್ಕೆಜೋಳವನ್ನು ಖರೀದಿ ಕೇಂದ್ರ ತಂದೆ ಅದು ರೈತರಿಗೆ ಅನುಕೂಲವಾಗೋದಿಲ್ಲ. ಇದೇ ಸಂದರ್ಭದಲ್ಲಿ ಬೇಗನೆ ಖರೀದಿ ಕೇಂದ್ರ ಆರಂಭಿಸ್ರಿ ಅನ್ನೋಂಥ ಒತ್ತಾಯ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗುತ್ತಾ ಅಥವಾ ಜಿಲ್ಲಾಡಳಿತ ಮುಂದಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಚ್ಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.